ಪ್ರೀತಿಯಿಂದ ಪ್ರೀತಿಯಿಂದ ಹಾಗಾದ್ರೆ ಡುಬ್ಬು ಚಿತ್ರನ ಟಾರ್ಸಲ್ ಬರೀತೀನಿ. ಎಲ್ರೂ ಕತ್ನ ಹೀಗ್ ಮಾಡ್ಕೊಂಡು ಡುಬ್ಬು ಚಿತ್ರ ನೋಡ್ಬೇಕು. ಹೇಗೆ? ತೇಜು, ಈ ಡುಬ್ಬು ಚಿತ್ರದಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ಅದಕ್ಕೆ ಹೊಳಿತು. ಅಮ್ಮಯ್ಯಣ್ಣ, ಈಗ ನೀವು ಮತ್ತೆ ಹನಿಮೂನ್ಗೆ ಹೋಗ್ತೀರಾ? ಅಲ್ಲಿ ದೊಡ್ಡ ಹೊಳೆ ಇದೆ, ದೊಡ್ಡ ದೊಡ್ಡ ಬೆಟ್ಟ ಇದೆ, ಸಾಲ್ ಮುಳ್ಳು ರಾಶಿಗಳಿದೆ. ಅದಕ್ಕೆ ಅಲ್ಲಿ ನಮ್ಮ ಅಮ್ಮಯ್ಯಣ್ಣ ಆಕಾಶದಲ್ಲಾದ್ರೂ ಚಿತ್ರ ಬರೀಲಿ, ನೀರಲ್ಲಾದ್ರೂ ಚಿತ್ರ ಬರೀಲಿ. ಇಲ್ಲ ಇಲ್ಲ, ನಾನು ಮರಳಿನ ಮೇಲೆ ಚಿತ್ರ ಬರೀತೀನಿ. ವೆರಿ ಗುಡ್, ವೆರಿ ಗುಡ್. ನೋಡಿ, ಹಾಗಾದ್ರೆ ಈಗಲೇ ಹನಿಮೂನಿ ಹೋಗೋಣ. ಅದು ನಾನು ಡಿಂಪಲ್ ಮದುವೆ ಆದ ತಕ್ಷಣ ಹೋಗೋಣ. ಚಕ್ರಿ ನಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ಹಿಂದೆ ಈ ಡಿಂಪಲ್ ಕೈವಾಡ ಇರ್ಬೋದಾ? ಅದನ್ನು ಕಂಡುಹಿಡಿಯೋದು ಹೇಗೆ? ಅಮ್ಮ, ಇವತ್ತು ನಾವೇ ಗೆಲ್ಲೋದು. ಬರ್ದೇನಲ್ಲ? ಇಲ್ಲ, ಇವತ್ತು ನಮ್ಮನೇಲಿ ಒಂದು ಚರ್ಚೆ ನಡೀತು. ಅದಕ್ಕೆ ನಾನು ಅಮ್ಮ ಒಂದ್ ಕಡೆ, ನೀನು ಇವರು ಒಂದ್ ಕಡೆ ಪಂದ್ಯ ಕಟ್ಟಿದೀವಿ. ಅದಕ್ಕಿಂತ ಮೊದಲು ನಾನು ನಿಮಗೊಂದು ಮುಖ್ಯವಾದ ವಿಷಯನ ಹೇಳಬೇಕು. ಅವತ್ತೇನಾಯ್ತು ಗೊತ್ತಾ? ನಾನು ಸೋತಿದ್ ನೆನ್ಸ್ಕೊಂಡಾಗೆಲ್ಲ ಮತ್ತೆ ಮತ್ತೆ ನಾನು ಗೆಲ್ಲೇಬೇಕು ಅಂತ ಹಠ ಬರುತ್ತೆ ಶೀಲಕ್ಕ. ಇವತ್ತು ಬೆಳಿಗ್ಗೆ ಒಂದು ವಿಚಿತ್ರ ನಡೀತು. ಅಮ್ಮಾಜಿ ಮಗ ತೇಜಸ್ ಸಾವ್ಕಾರ್ ಇವತ್ತು ಬೆಳಗ್ಗೆ ನನ್ನ ಹತ್ರ ಬಂದಿದ್ರು. ಡ್ಯಾನ್ಸ್ ಸ್ಕೂಲ್ ಬಿಲ್ಡಿಂಗ್ ಸಮೇತ ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಬೇಡ ಅಂದ್ರೆ ತಾನೇ? ನಿಮ್ಗೆ ಸ್ಕೂಲ್ ಮಾಡ್ತೀನಿ ಅಂತ ಮಾತು ಕೊಟ್ಟೆ. ಇದೇ ವಿಷಯವಾಗಿ ಪೇಪರ್ನಲ್ಲಿ ಸುದ್ದಿ ನೋಡಿದಾಗ ಇದ್ರ ಬಗ್ಗೆ ಡ್ಯಾನ್ಸ್ ಟೀಚರ್ ನಿಲುವು ಏನಿರ್ಬೋದು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಾನು ನೀವು ನ್ಯಾಯದ ಪರ ಅಂತ ಪಂದ್ಯ ಕಟ್ಟಿದ್ವಿ, ಗೆದ್ವಿ. ಅಮ್ಮಾಜಿಗೆ ತದ್ವಿರುದ್ಧವಾದ ಗುಣ ತೇಜುದು. ಡ್ಯಾನ್ಸ್ ಸ್ಕೂಲು ತುಂಬಾ ಉದ್ಧಾರ ಆಗುತ್ತೆ ನೋಡಿ. ನೀವು ಈ ಮಾತು ಹೇಳಿದ್ಮೇಲೆ ನಂಗೆ ಸಮಾಧಾನ ಆಯ್ತು. ಇಲ್ಲ ಶೀಲಕ್ಕ, ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಇನ್ಮೇಲೆ ತೇಜು ಜೊತೆ ಸೇರ್ಕೊಂಡು ನಮ್ಮ ಡ್ಯಾನ್ಸ್ ಸ್ಕೂಲ್ನ ಉದ್ಧಾರ ಮಾಡೋಣ. ಹಾ, ನಾವು ಉದ್ಧಾರ ಆಗೋಣ. ಗೆಳತಿ, ನನ್ನನ್ನು ಕಳಿಸು, ನಾನು ಹುಡ್ಕೊಂಡು ಬರ್ತೀನಿ. ಹೋಗ್ಲಾ? ನಾನು ಈಗಲೇ ಹೋಗ್ತೀನಿ. ಒಂದು ನಿಮಿಷ, ನೀನು ದುಬ್ಬಗೆ ಫೋನ್ ಮಾಡಿ ಸಿಗಾಕೆ ಹೇಳ್ತೀನಿ.